ನಾವಿವಾಗ ದೊಡ್ಡಬಳ್ಳಾಪುರ ತಾಲೂಕಿನ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥ ತೂಬ್ಗೆರೆಯಲ್ಲಿದ್ದೀವಿ. ಈ ತೂಬ್ಗೆರೆಯಲ್ಲಿ ಭಾಳಷ್ಟು ರಾಜಕೀಯ ಒತ್ತಡಗಳು ಯಾವಾಗಲೂ ನಡೀತಾನೆ ಇರುತ್ತೆ. ಈ ತೂಬ್ಗೆರೆ ಹೋಬಳಿಯಲ್ಲಿ ಬಿ ಜೆ ಪಿಯ ಹೋಬಳಿ ಅಧ್ಯಕ್ಷರಾಗಿ ನಮ್ಮ ಕಿಟ್ಟಿ ಅಣ್ಣವರು ಇದ್ದಾರೆ. ಅವರು ಇವಾಗ ಮುಂದೆ ಈ ಸದ್ಯದಲ್ಲೇ ಕೆಲವೇ ತಿಂಗಳುಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಇದೆ. ಭಾಳಷ್ಟು ಎದುರುಗಡೆ ಭಾಳಷ್ಟು ಕಠಿಣ ಪರಿಸ್ಥಿತಿಗಳಿದ್ದಾವೆ. ಈ ಸಂದರ್ಭದಲ್ಲಿ ಅವರು ಯಾವ್ಯಾವ ರೀತಿ ಇದನ್ನು ಎದುರಿಸ್ತಾರೆ ಅಂತ, ಅವ್ರ ಮುಂದಿನ ನಡೆಗಳೇನು, ಅವರು ಇಲ್ಲಿ ಸದ್ಯದ ಇಲ್ಲಿನ ಪರಿಸ್ಥಿತಿ, ಬಿ ಜೆ ಪಿಯ ಪರಿಸ್ಥಿತಿ, ಇದ್ರ ಬಗ್ಗೆ ಎಲ್ಲ ಅವ್ರ ಮೇಲೆ ತಿಳ್ಕೊಳ್ಳೋಣ. ಹೇಳಿ ಕಿಟಿ. ಈಗ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಇದ್ದೀನಿ. ನಿನ್ನೆ ತಾನೇ ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ನನ್ನನ್ನು ತೂಬ್ಗೆರೆ ಘಟಕಕ್ಕೆ ಮಹಾಶಕ್ತಿ ಕೇಂದ್ರಕ್ಕೆ ಅಧ್ಯಕ್ಷನಾಗಿ ಮಾಡಿದೆ. ಮೊದಲನೇದಾಗಿ ನಾನು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಗೆ ಈ ಮೂಲಕ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮೋದಿಯವರ ಒಂದು ನಿರ್ದೇಶನದಲ್ಲಿ ಏನಿದೆ ನಮ್ಮ ಭಾರತ, ವಿಕಸಿತ ಭಾರತ ಅಂತ ನಾವೇನು ಕರೀತಾ ಇದ್ದೀವಿ, ಅದಕ್ಕೆ ಮುನ್ನುಡಿಯಾಗಿ ನಾವೆಲ್ಲ ಕೆಲಸ ಮಾಡಬೇಕು ಅಂತೇಳಿ, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಸಂಘಟನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಅಧಿಕಾರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಕಷ್ಟ ಅಂತ ಏನಿಲ್ಲ, ಜನಗಳ ಜೊತೆ ನಾವು ಹೆಂಗೆ ನಡ್ಕೊಂಡು ಹೋಗ್ತೀವೋ ಅದ್ರ ಮೇಲೆ ನಮ್ಮ ರಾಜಕೀಯ ಜೀವನ ನಿರ್ಧಾರ ಆಗುತ್ತೆ. ನೋಡೋಣ ಭಗವಂತ ಯಾವ ರೀತಿ ಕರ್ಕೊಂಡೋಗ ಅದಕ್ಕೆ ಹೋಗೋಣ. ಸರ್, ಇದು ದೇವನಹಳ್ಳಿ ತಾಲೂಕಲ್ಲಿ ಬಿ ಜೆ ಪಿ 15 ವರ್ಷದ ಹಿಂದಕ್ಕೂ ಈಕ್ಕೂ ಭಾಳಷ್ಟು ಬದಲಾವಣೆ ಆಗೈತೆ. ಯಾಕಂದರೆ 2008, 2013, 2018 ಲೆಕ್ಕ ಹಾಕಿದಾಗ ಕೇವಲ 400 ಮತಗಳನ್ನಷ್ಟೇ ರೈಸ್ ಮಾಡ್ಕೊಳ್ತಾ ಹೋಯ್ತು. ಅಂದರೆ 2008ರಲ್ಲಿ 9,000 ಬಿದ್ದರೆ 2014ರಲ್ಲಿ 9,400, ಆಮೇಲೆ 9,800. ಈ ಬಾರಿ 37,000 ಒಂದೇ ಸಲ ಜಂಪ್ ಆಗೋಗ್ಬಿಟ್ರಿ ನೀವು. ಅಂದ್ರೆ 1:4 ಜಂಪ್ ಆಗೋಗ್ಬಿಟ್ರಿ. ಅಂದ್ರೆ ಅದಕ್ಕೆ ನಿಮ್ಮೆಲ್ಲರ ಒಂದು ಕಷ್ಟ ಯಾವ ರೀತಿ ಒಂದು ಇದ್ರಲ್ಲೂ ಪ್ರತಿಫಲನ ಇದೆ. ಆಮೇಲೆ ನಮ್ಮ ಅಭ್ಯರ್ಥಿಯವರು ಪಿಳ್ಮುನ್ ಶಾಪ್ನವ್ರು ಇದ್ರು. ಹೌದು, ತುಂಬಾ ಒಳ್ಳೆ ವ್ಯಕ್ತಿ. ನಾವು ಅವ್ರ ಜೊತೆ ಅವ್ರಿಗೆ ನಮ್ಮ ಊರಲ್ಲಿ ಕ್ಯಾನ್ವಾಸ್ ಮಾಡ್ಬೇಕಂದ್ರೆ ಹೇಳಿದ್ದೆ, ತೂಬ್ಗೆರೆಯಲ್ಲಿ ಬಿಜೆಪಿ ಇಲ್ಲ, ತೂಬ್ಗೆರೆಯಲ್ಲಿ ಬಿಜೆಪಿ ಇಲ್ಲ ಅಂತ ಹೇಳಿದಾಗ ತುಂಬಾ ಆಶಾವಾದಿಗಳಾಗಿದ್ವಿ, ಗೆಲ್ತೀವಿ ಅಂತ. ಬಟ್ ಒಂದಂತೂ ಸತ್ಯ ಹೇಳಿದ್ದೆ ಅವ್ರಿಗೆ, ತೂಬ್ಗೆರೆಯಲ್ಲಿ ಬಿಜೆಪಿಲಿ ಇದೆಯೇ ಇಲ್ವಾ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ರಿಸಲ್ಟ್ ಆದ್ಮೇಲೆ ಗೊತ್ತಾಗುತ್ತೆ ಅಂತ ಹೇಳಿದೆ. ಹೌದು, ಒಂದು ಒಳ್ಳೆ ಪ್ರಯತ್ನ, ಒಳ್ಳೆ ಫಲ ತೋರಿಸಿರಿ. ಯಾಕಂದ್ರೆ ಹಿಂದೆ ಇದ್ದಿದ್ದಕ್ಕೂ ನಮ್ಮ ಹೋಬಳಿನಲ್ಲಿ 8,000 9,000 ಓಟು ಬಿಜೆಪಿ ಪರವಾಗಿ ಬಂದಿತ್ತು, ಯಾವತ್ತೂ ಬಂದಿರಲಿಲ್ಲ. ಹೌದು, ಅಲ್ಲ, ಟೋಟಲ್ ತಾಲೂಕು ಪೂರ್ತಿ 9,000 ಬರ್ತಾ ಇದ್ದಿದ್ದು. ಕೇವಲ ಒಂದು ಹೋಬಳಿಯಲ್ಲೇ ನೀವು 9,000 ತಗೊಂಡಿದ್ರಿ ಅಂದ್ರೆ 9,000. ನಾವು ಲಾಸ್ಟ್ ಟೈಮ್ ನಾವು ನೋಡ್ದಂಗೆ 9,800 ಲಾಸ್ಟ್ ರಿಸಲ್ಟು. ನಿಜ, ಒಂದೇ ಸಲ 37,000. ಅದು ಪ್ರಯತ್ನ ಅಷ್ಟೊಂದು ಸುಲಭ ಅಲ್ಲ. ಆ ಇದರಲ್ಲಿ ನಿಮ್ಮ ಒಂದು ಪ್ರಯತ್ನ ಎಷ್ಟು ಇದೆ ಅಂದ್ರೆ, ಹೆಚ್ಚಿಗೆ ಹೋರಾಟ ಮಾಡಿ ನಮ್ಮ ಪಕ್ಷಕ್ಕೆ ಅಧಿಕ ಮತಗಳು ತಗೊಂಡಿದ್ದಕ್ಕೇನೆ ಗೊತ್ತಿಲ್ಲ ಕಾಂಗ್ರೆಸ್ ನಿಂತಿದ್ದ ಅಭ್ಯರ್ಥಿ ಗೆದ್ದಿದ್ದು. ಇಲ್ಲ ಅಂತಂದ್ರೆ ಕಷ್ಟ ಆಗಿರೋದು. ಹೌದು, ಯಾಕಂದ್ರೆ ಅಲ್ಲಿ ಕೇವಲ ಈ ವಿಜಯಪುರ ಟೌನು ಮತ್ತೆ ದೇವನಹಳ್ಳಿ ಟೌನು ಬಿಜೆಪಿ ಅಧಿಕ ಮತಗಳನ್ನ ತಗೊಂಡಿತ್ತು. ಆ ಎರಡು ಭಾಗಗಳಲ್ಲಿ JDSಗೆ ಸಂಪೂರ್ಣ ಹೊಡೆತ ಬಿತ್ತು. ಏನಿತ್ತು ಪಿಳ್ಮುನ್ ಶಾಪ್ನವ್ರ ಓಟ್ಗಳು ಏನು ತಗೊಂಡ್ರು, ಆ ಪಿಳ್ಮುನ್ ಶಾಪ್ನವ್ರ ಓಟ್ಗಳು ಕಾಂಗ್ರೆಸ್ಗೆ ವರದಾನ ಆಯ್ತೆ ಹೊರತಾಗಿ JDSಗೆ ಅದೇ ಮೈನಸ್ನೆಸ್ ಆಯ್ತು. ಈಗಿದ್ದಾಗ NDA ತರ ಇದ್ದಿದ್ರೆ ಕಾಂಗ್ರೆಸ್ ಗೆಲ್ಲಕ್ ಆಗ್ತದೆ. ಹೌದು, 100% ದಳದ ಕ್ಯಾಂಡಿಡೇಟ್, 100% ಯಾರೋ. ಹೌದು, ಯಾಕಂದ್ರೆ ಅಲ್ಲಿ ಗೆದ್ದಿದ್ದು ಕೂಡ ಕೇವಲ ಕೆಲವೇ ಸಾವಿರಗಳ ಮತಗಳಲ್ಲೇ ಹೊರತಾಗಿ ಇದರಲ್ಲಿಲ್ಲ. ತೂಬ್ಗೆರೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಬಿಜೆಪಿ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಸದ್ಯದಲ್ಲೇ ಇದೆ. ನೀವು ಯಾವ ಎಲ್ಲ ಇದ್ ಕಡೆನೂ ಗ್ರಾಮ ಪಂಚಾಯತಿನಲ್ಲೇ ನಾವೇ ಅರ್ಧಕ್ಕರ್ಧ ಸೀಟ್ಗಳು ನಾವೇ ಇದ್ವಿ. 50% ಇತ್ತು. ಕಾರಣಾಂತರಗಳಿಂದ ಕೆಲವರು ನಮ್ಮ ಪಾರ್ಟಿನಲ್ಲಿ ಇದ್ದವರು ಅಲ್ಲಿ ಹೋಗಿ ಅಧ್ಯಕ್ಷರಾಗಂದ್ರೆ ನಮ್ಮ ಸಮ್ಮತಿನ ಇತ್ತು. ಯಾಕಂದ್ರೆ ಪಂಚಾಯತಿ ವಿಚಾರಕ್ಕೆ ಬಂದಾಗ ನಾವು ರಾಜಕೀಯ ಊರಿನ ಮಟ್ಟಕ್ಕಷ್ಟೇ ಇಟ್ಕೋಬೇಕು, ಮತ್ತೆ ಬಗ್ಗೆ ಎಲ್ಲ ಮಾತಾಡಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅಭಿವೃದ್ಧಿ ಅಂತ ಚಿಹ್ನೆ ಇರಲ್ಲ, ಚಿಹ್ನೆ ಅಲ್ಲ, ಮೇನ್ ಅಭಿವೃದ್ಧಿ. ಯಾಕಂದ್ರೆ ಹಾಗಾಗಿ 2 ವರ್ಷದ ಹಿಂದೆ ಈಗ ನಮ್ಮ ಉಸ್ತುವಾರಿ ಸಚಿವರು ಮುನಿಯಪ್ಪನವ್ರು ಗೆದ್ದಾಗ ನಮ್ಮಲ್ಲಿದ್ದ ಕೆಲವರು ಅಲ್ಲಿ ಹೋಗಿ ಅಲ್ಲ, ಮುನಿಯಪ್ಪ ಅವರು ಅತಿ ಹೆಚ್ಚು ಈ ತೂಬ್ಗೆರೆ ಹೋಬಳಿ ಕಡೆನೇ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ನಾವು ಕಂಡಂಗೆ. ಯಾಕಂದರೆ ಈ ಎಲ್ಲ ಅಭಿವೃದ್ಧಿ ಕೆಲಸಗಳು ನೋಡ್ತಾ ಇದ್ದರೆ ಹೆಚ್ಚಾಗಿ ತೂಬ್ಗೆರೆ ಅನ್ನೋದೇ ಒಂದು ಇದರಲ್ಲಿದೆ. ಈ ಮೂಮೆಂಟಲ್ಲಿ ನಿಮಗೆ ಅದ್ರ ಮುಂದೆ ಇದು ಸವಾಲುಗಳು ಜಾಸ್ತಿ ಇರುತ್ತೆ. ನಮಗೆ ಹೆಚ್ಚಿಗೆ ಅನುದಾನ ಕೊಡ್ತಾರೆ, ನಮ್ಮ ಮೆಂಬರ್ಸ್ ಅಲ್ಲಿ ಇದ್ರೆ ನಮ್ಮೂರ್ನ ಎಲ್ಲ ಸವಾಲುಗಳು ಜಾಸ್ತಿ ಇದೆ ನಿಮಗೆ ಅನ್ಕೊಂಡ್ವಿ. ಏನ್ ಆ ಥರ ಏನು ನಮ್ಗೇನು ಕಾಣಿಸ್ತಾ ಇಲ್ಲ. ಅಫ್ಕೋರ್ಸ್ ಇರ್ಬೋದು, ಅವರು ಬೇರೆ ಕಡೆ ಮಾಡ್ತಾ ಇರ್ಬೋದೇನೋ, ಬಟ್ ನಮ್ಮ ಹೋಬಳಿಗೆ
ಅಲ್ಲ ಯಾವಾಗ ನಾವು ತಿಂಗಳಿಗೆ ಅನ್ಕೊಂಡಷ್ಟು ಕನಿಷ್ಠ ಒಂದು ಬಾರಿ ಆದರೂ ಹೋಗ್ಲಿಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ನಾವು ನೋಡ್ದಂಗೆ ಕೆಲಸಗಳು ಎಷ್ಟರ ಮಟ್ಟಿಗೆ ಆಗ್ತಾ ಇದಾವೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮೂರಿನಲ್ಲಿ ಏನು ನಮ್ಗೆ ಕಾಣಿಸ್ತಾ ಇಲ್ಲ. ಬೇರೆ ಊರಿನ ಬಗ್ಗೆ ನನಗೆ ಗೊತ್ತಿಲ್ಲ. ಸುಮ್ಮನೆ ಕೆಲವೊಂದು ಕಾರ್ಯಕ್ರಮಗಳಿಗೆ ಹಾಜರಾತಿ ಅನ್ನೋದು ಬಿಟ್ಟರೆ ಅಭಿವೃದ್ಧಿ ಕಾರ್ಯ ಶೂನ್ಯ ಊರಿನಲ್ಲಿ ಏನು ಅಂತಂತ. ಇಲ್ಲ. ನೋಡೋಣ, ಇನ್ನೂ ಇದೆ ಟೈಮು. ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ. ಈ ಸದ್ಯದಲ್ಲೇ ಗ್ರಾಮ ಪಂಚಾಯತ್ ಎಲೆಕ್ಷನ್ ಐತಲ್ವಾ, ನಿಮ್ಮ ಸವಾಲುಗಳು ನಮ್ಮ ಜನಗಳಿಗೆ ಸವಾಲುಗಳು ಏನು ಆಶೋತ್ತರಗಳನ್ನು ಕೊಡ್ತಾ ಇದ್ದೀರಾ? ನೋಡಿ, ಇದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ನಾವು ಈಗ 5 ವರ್ಷದಿಂದ ಏನು ಪಂಚಾಯತಿ ಮೆಂಬರ್ ಆಗಿ ಆಯ್ಕೆಯಾಗಿ ಬಂದ್ವಿ, ತುಂಬ ಆಸೆಗಳು ಇಟ್ಕೊಂಡ್ ಬಂದಿದ್ವಿ. ನಮ್ಮೂರನ್ನ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ. ಯಾಕೆಂದರೆ ನಮ್ಮ ನಿರ್ಧಾರ ಒಂದಿದ್ರೆ ನಮ್ಗೆ ಆಗೋ ಕೆಲಸಗಳೇ ಬೇರೆ ಥರ ಇರುತ್ತೆ. ನಾವು ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಕೆಲಸದಲ್ಲಿ. ನಮ್ಮ ಕೆಲಸಗಳೇನು ಆಗಿಲ್ಲ. ನಾನು ಅಂದ್ರೆ ಸ್ಪಂದನೆ ಇರಲ್ಲ. ಯಾವ ರೀತಿಯಲ್ಲೂ ಇಲ್ಲ. ಯಾವುದು ಇರಲ್ಲ. ನಾವೇನು ಹೇಳಿದ್ರೆ ಅದಕ್ಕೆ ವಿರುದ್ಧವಾಗೇ ಇರ್ತದೆ. ಯಾಕೆ ಮಾಡಬೇಕು ಅವ್ರ ಕೆಲಸ ಅನ್ನೋ ಒಂದು ಮನೋಭಾವನೆ. ನಮ್ಗೆ ಬೇಕು ಅಂದಿರೋ ಕೆಲಸಗಳು ಯಾವೂ ಆಗಿಲ್ಲ, ಮಾಡೋದು ಇಲ್ಲ. ಅಧಿಕಾರಿಗಳ ಬಗ್ಗೆ, ಯಾಕಂದರೆ ಕಸ ವಿಲೇವಾರಿ ಆಗಿರ್ಬೋದು, ಇನ್ನು ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರಲ್ಲಾಗಿರ್ಬೋದು, ಸಂಪೂರ್ಣವಾಗಿ ಎಡವೈತೆ ಅನ್ನೋದು ಎದ್ದು ಕಾಣ್ತಾ ಇದೆ. ಯಾಕಂದರೆ ಸುಮಾರು ಕಡೆ ನಾವು ನೋಡ್ದಂಗೆ ಈ ನಿಮ್ಮೂರು ಗ್ರಾಮ ಪಂಚಾಯತಿ ಮುಂದೆ ಇರೋಂಥ ರಾಜಗಾಲುವೆ ಆಗಿ ಉಳಿದಿಲ್ಲ, ಒಂದು ಕಸದ ತೊಟ್ಟಿ ಆಗ್ಬಿಟ್ಟಿದೆ. ಮತ್ತು ಈ ಕೆರೆ ಏರಿ ಮೇಲೆ ನಿಮ್ಮೂರಿನ ಕೋಳಿ ಕಸ ಪೂರ್ತಿ ಅದ್ರ ಮೇಲೇ ಇರುತ್ತೆ. ಅದರಿಂದ ಏನೆಲ್ಲ ಎದುರಿಸಬಹುದು ಅನ್ನೋ ಒಂದು ಇದು ಗ್ರಾಮ ಪಂಚಾಯತಿಗೆ ಆಯ್ತಾ? ಪಂಚಾಯತಿ ಮೆಂಬರ್ ಆಗಿ ನಮ್ಮ ಪಂಚಾಯತಿ ಬಗ್ಗೆ ಕೆಟ್ಟದಾಗಿ ಹೇಳೋದಕ್ಕೆ ನನಗೆ ಅವಮಾನ. ಬಟ್ ಆದರೂ ಹೇಳಲೇಬೇಕು. ಇದು ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಇದು ಅಧಿಕಾರಿಗಳ ನಿರ್ಲಕ್ಷ್ಯತನನೋ, ಇಲ್ಲ ಸಾರ್ವಜನಿಕರ ಬೇಜವಾಬ್ದಾರಿತನನೋ, ಇಲ್ಲ ಪಂಚಾಯತಿ ಮೆಂಬರ್ಗಳ ಒಂಥರ ನಿರ್ಲಕ್ಷ್ಯತೆನೋ ಗೊತ್ತಿಲ್ಲ. ನಿಮಗೆ ಗೊತ್ತಿದೆಯಲ್ಲೋ, ಸ್ವಲ್ಪ ದಿನಗಳಿಂದ 3 ಜನ ಯುವಕರು ಪ್ರಾಣ ಕಳ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿತ್ತು. ಕಾಚಳಿ ಏರಿ ಮೇಲೆ 1.5 ಅಡಿ ಹಳ್ಳ, ಈ ಕಡೆ ಕಸ. ಯಾವಾಗ ನಾಯಿ ಅಡ್ಡ ಬರುತ್ತೋ ಗೊತ್ತಿರಲ್ಲ. ವಾಕಿಂಗ್ ಹೋಗೋದು ಬಿಟ್ಬಿಟ್ರು ಜನ. ಹೌದು, ಬರೀ ನಾಯಿಗಳು ಇದ್ದೇ ಇರ್ತಾವಲ್ಲಿ. ಪ್ರಾಣಾಪಾಯದಿಂದ ಪಾರಾಗಿದ್ದು ದೈವ ಕೃಪೆ. ಒಂದು 10-20 ಸಲ ಹೇಳಿರ್ತೀವಿ ನಮ್ಮ ಪಂಚಾಯತಿ ಮೀಟಿಂಗಲ್ಲಿ. ಅಲ್ಲಿ ಕ್ಲೀನ್ ಮಾಡೋಕ್ಕೆ 20,000 ಖರ್ಚು ಮಾಡ್ತಾರೆ. 20,000 ಕೊಟ್ಬಿಟ್ಟು ಒಂದು ಕ್ಯಾಮ್ರಾ ಹಾಕಲ್ಲ. ಕ್ಯಾಮ್ರಾ ಹಾಕಿದ್ರೆ ಒಂದು ಸ್ವಲ್ಪ ಭಯ ಇರುತ್ತೆ, ಹೌದು, ಬಿಂಕ ಇರುತ್ತೆ. ನಾವು ಅಂಗಡಿಗಳವ್ರನ್ನ ಕೇಳ್ಕೊಂಡ್ವಿ, ಕಸನ ಬೇರೆ ಕಡೆ ಹಾಕಿ ಅಂತ. ಅವ್ರು ಕೇಳೋದು ಒಂದೇ ಕ್ವಶನ್, ಎಲ್ಲಿ ಹಾಕ್ಬೇಕು? ಎಲ್ಲೋ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಕಡೆ ನಾವು ಜಾಗ ತೋರಿಸಿದ್ರೆ ಅವ್ರು ಡೈಲಿ ತೊಗೊಂಡು ಹೋಗೋಕ್ಕಾಗಲ್ಲ. ಅದಕ್ಕೊಂದು ವಾಹನ ವ್ಯವಸ್ಥೆ ಇರಬೇಕು. ಹೌದು, ಈ ಥರ ಏನಾನ ಆದಾಗ ಮಾತ್ರ ಆಟೋ ಬರುತ್ತೆ. ಅಂದರೆ ಇದಾದ್ಮೇಲೆ ಪ್ರಾಬ್ಲಮ್ ಆದಾಗೆ ಆಟೋ ಬರೋದು, ಅದಾದ್ಮೇಲೆ ಬರಲ್ಲ. ಸೊ ಈ ಥರ ಇದ್ದಾಗ ನೀವು ಜನಗಳನ್ನೂ ಬೈಯೋಕ್ಕಾಗಲ್ಲ, ವ್ಯಾಪಾರಸ್ಥರನ್ನೂ ಬೈಯೋಕ್ಕಾಗಲ್ಲ, ಇಲ್ಲರ ಸಿಸ್ಟಮ್ನೇ ಬೈಕೊಂಡು ಕುತ್ಕೋಬೇಕು. ಅದು ಮಾಡಬೇಕು ಅನ್ನೋ ಇಂಟೆನ್ಷನ್ ಇರಬೇಕು. ನೋಡೋಣ ಬಿಡು ಅನ್ನೋ ಒಂಥರ ಒಂದು ಬೇಜವಾಬ್ದಾರಿತನ. ಆಮೇಲೆ ಯಾವುದೇ ಒಂದು ಹೇಳಿದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು, ಅದನ್ನ ಕಾರ್ಯಗತ ಮಾಡಬೇಕು ಅನ್ನೋ ಉತ್ಸುಕತೆ ನಮ್ಮ ಪಂಚಾಯತಿ ಅಧಿಕಾರಿಗಳಿಗೂ ಇಲ್ಲ. ಅದು ಆಗ್ತಾ ಇದೆ ಇಲ್ವೋ ಅಂತ ಅದು ಮೇಲಧಿಕಾರಿಗಳು ತಿಳ್ಕೊಳ್ಳೋದು ಇಲ್ಲ. ಈ ಅಕ್ಟೋಬರ್ 2ನೇ ತಾರೀಕು ಅಂದರೆ ಆಸುಪಾಸಿನಲ್ಲಿ ಈ ಸ್ವಚ್ಛತೆ ಬಗ್ಗೆ ಸರ್ಕಾರವು ಕೆಲವೊಂದು ಸುತ್ತೋಲೆಗಳನ್ನು ಹೊರಡಿಸ್ತು. ಅಂದರೆ 15 ದಿನಗಳ ಕಾಲ ಸಂಪೂರ್ಣವಾಗಿ ಸ್ವಚ್ಛತೆ ಕಡೆ ಗಮನ ಹರಿಸಬೇಕು ಅಂತ. ಎಲ್ಲ ಕಡೆನೂ ಸ್ವಚ್ಛತೆ ಬಗ್ಗೆ ಒಂದಿದಾಗಿದೆ. ಅದು ನಿಮ್ಮ ಪಂಚಾಯತಿ ಇಲ್ಲ, ಅದು ಕೂಡ ಆಗಲಿಲ್ಲ. ಗೊತ್ತೇ ಇಲ್ಲ ಅಂತಂದು. ಗೊತ್ತೇ ಆಗಲ್ಲ ಅದು. ಅಂದರೆ ಅಷ್ಟು ಬೇಜವಾಬ್ದಾರಿ. ಈಗಾದರೆ ಜನಗಳಿಗೆ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಸಿಗುತ್ತೆ? ನೋಡೋಣ ಬಿಡಿ, ಕೇಳಿದಾಗ ನೋಡೋಣ. ಯಾರನ್ನೊಬ್ಬರು ಕೇಳಿದಾಗ ಅವ್ರಿಗೆ ಸಂದೇಶ ಮಾಡಿ ಕಳ್ಸೋದು. ಇದು ಎಲ್ಲಿ ತನಕ ಅಂದರೆ ಜನ ರುಚಿಗೇಳಬೇಕು. ಮತ್ತು ಅಭಿವೃದ್ಧಿ ಕಾರ್ಯಗಳು ಏನಾಯ್ತು ಅದು ರಾಜ್ಯ ಸರ್ಕಾರ ಬಂದು ಮಾಡೋದಕ್ಕಾಗಲ್ಲ. ಸ್ಥಳೀಯ ಪಂಚಾಯತಿ ಏನಿರುತ್ತೋ ಅದೇ ಮೇನ್ ರೀಚ್ ಆಗಬೇಕಾಗಿರೋದು. ಎಕ್ಸಾಂಪಲ್ ಕೊಡ್ತೀನಿ. ಗ್ರಾಮ ಸಭೆಗಳು ಏನಕ್ಕೆ ನಡೀತವೆ? ಗ್ರಾಮ ಸಭೆ ಉದ್ದೇಶ ಏನು? ಮೂಲಭೂತ ಸೌಕರ್ಯಗಳನ್ನ ಜನಗಳಿಗೆ ಎಷ್ಟು ಮಟ್ಟಿಗೆ ತಿಳಿಸ್ತಾ ಇದ್ದೀವಿ, ಮತ್ತೆ ಜನಗಳಿಗೆ ಯಾವ ರೀತಿ ಟಚ್ ಆಗೈತೆ ಅಂದ್ರೆ ಅವ್ರ ಕಡೆಯಿಂದ ರಿಯಾಕ್ಷನ್ ಆಗ್ಬೇಕು. ಪಂಚಾಯತಿ ಲೆವೆಲ್ ಡಿಸೈಡ್ ಆಗ್ಬೇಕು ಅಂತ ಒಂದು ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಅಧಿಕಾರಿಗಳು. ಗ್ರಾಮ ಸಭೆನಲ್ಲಿ ಅನುಮೋದನೆ ಆಗಿರೋದು ಸುಪ್ರೀಂ ಕೋರ್ಟ್ ಅವರು ಕ್ಯಾನ್ಸಲ್ ಮಾಡಕ್ಕಾಗಲ್ಲ ನನಗೆ ಗೊತ್ತಿರೋ ಪ್ರಕಾರ. ಹೌದು, ಯಾಕಂದ್ರೆ ಅಷ್ಟು ಪವರ್ ಇರುತ್ತೆ. ಆ ಗ್ರಾಮ ಸಭೆನಲ್ಲಿ ಅನುಮೋದನೆ ಮಾಡಿರೋ ಕೆಲಸಗಳನ್ನೇ ಮಾಡಲ್ಲ ಇವರು. ಅವ್ರಿಗೆ ಗ್ರಾಮ ಸಭೆ ಅರ್ಥನೇ ಗೊತ್ತಿಲ್ಲ. ಗ್ರಾಮ ಸಭೆ ಮಾಡ್ತಾರೆ, ಜನನೇ ಇರಲ್ಲ. ನಾವ್ ಹೇಳಕ್ ಹೋದ್ರೆ ನಮ್ಮನ್ನ ಬೈತಾರೆ. ಜನಗಳ ಸಂಪರ್ಕನೇ ಇರೋ ಜನಗಳಿಗೆ ಎಷ್ಟೋ ಜನಗಳಿಗೆ ಗೊತ್ತೇ ಇಲ್ಲ ಗ್ರಾಮ ಸಭೆ ನಡೀತದೆ. ಸತ್ಯ ಹೇಳಂಗಿಲ್ಲ. ಸುಮ್ನೆ ಬುಕ್ ಆಫ್ ರೆಕಾರ್ಡ್ಸ್ ಬುಕ್ಗೆ ಹಾಕೋಬೇಕು ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು
ಆ ಒಂದು ಇದಕ್ಕೆ ಅಂದ್ರೆ ಇಲ್ಲಿನ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಕೇವಲ ಪುಸ್ತಕಗಳಿಗೆ ಅಷ್ಟೇ ಮೀಸಲಾಗಿದ್ದಾವೆ. ನಮ್ಮ ಟರ್ಮಲ್ಲಿ ಏನು ಈಗ 5 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. 5 ವರ್ಷದಿಂದ ನಿಮ್ಗೆ ಗೊತ್ತಿದೆಯೋ ಇಲ್ಲ ಗೊತ್ತಿಲ್ಲ, ಒಬ್ಬ ಅಂಗವಿಕಲನಿಗೆ ಒಂದು ಸೈಟ್ ಕೊಡ್ಸೋಕ್ಕಾಗಿಲ್ಲ. ಆಯಿತು ಬೇರೆ ಎಲ್ಲ ಕೊಡ್ತೀವಿ ಅಂದರು, ಅದು ಆಗೋ ಥರನೂ ಇಲ್ಲ. ಅಂದರೆ ಯಾವುದು ಯಾರು ರೀಚ್ ಆಗಬೇಕು ಅವ್ರಿಗೆ ಏನು ರೀಚ್ ಆಗ್ತಾ ಇಲ್ಲ. ಇವಾಗ ಕೆಲವರಿಗೆ ಒಂದು ಮೀಸಲಾತಿ ಅಂತ ಇರುತ್ತೆ, ಆ ಮೀಸಲಾತಿನೂ ಕೂಡ ತಲುಪಿಸ್ತಾ ಇಲ್ಲ, ಯಾವತ್ತೂ ಬರಲ್ಲ ಸರ್. ಯಾವುದನ್ನು ತಲುಪಿಸ್ತಾ ಇಲ್ಲ. ಸದ್ಯಕ್ಕೆ ನಮ್ಮ ಹತ್ರ ಫಂಡ್ಸ್ ಇಲ್ಲ ಅಷ್ಟೇ ಅಷ್ಟೇ ಕೇಳ್ತಾರೆ. ಏನನ್ನ ಹೇಳಿದ್ರೆ ಬಾಡಿ ಡಿಸೈಡ್ ಅಲ್ಲ, ಕೆಲವೊಂದು 15 ಫೈನಾನ್ಸ್ ಅದರಲ್ಲೆಲ್ಲ ಬರುತ್ತಲ್ಲ, ಅವುಗಳನ್ನೆಲ್ಲ ಯಾವ ರೀತಿ ಇರ್ತಾವಲ್ಲ ಅವುಗಳಿಗೆ ಉಪಯೋಗಿಸ್ಕೊಳೋದು. ಅಷ್ಟೇ. ಇಷ್ಟೊಂದು ನೆಗ್ಲಿಜಿಯನ್ಸಿ ಯಾಕೆ ಸರ್ ನಿಮ್ಮ ಅಧಿಕಾರಿಗಳು? ನೆಗ್ಲಿಜೆನ್ಸಿ ಯಾಕೆ ಅಂತಂದ್ರೆ ಒಬ್ರು ಕೇಳೋರಿಲ್ಲ, ಇಲ್ಲ ಆಡಳಿತ ಕರೆಕ್ಟಾಗಿ ನಡೀತಾ ಇದೆ ಅಂತ ಅನ್ನೋ ಕ್ವಶನ್ ಮಾಡೋರು ಇಲ್ಲ, ಇಲ್ಲ ಅವ್ರಿಗೆ ಅನುಭವದ ಕೊರತೆ ಎಲ್ಲ ಈ ಗ್ರಾಮ ಸಭೆಗಳನ್ನ ಈ ಮುಂಚೆನೆ ಎಲ್ಲ ಇದ್ರಲ್ಲೂ ಮಾಡ್ಬೇಕಾಗಿತ್ತು. ನಿಮ್ಮಿದ್ರಲ್ಲಿ ರೀಸೆಂಟ್ ಆಗಿ ಮಾಡಿದ್ದಾರೆ. ನೀವು ಅವಾಗಲೇ ಹೇಳ್ದಂಗೆ 5 ವರ್ಷದಲ್ಲಿ 2 ಗ್ರಾಮ ಸಭೆ ಆಗಿರೋದು, ಒಂದು ಸ್ಟಾರ್ಟಿಂಗ್ ಅಲ್ಲಿ ಒಂದು ಎಂಡಿಂಗ್ ಅಲ್ಲಿ. ಅಲ್ಲ, ನಾವು ಹೇಳ್ದಂಗೆ ಅವಾಗಲೇ ಊರೆಲ್ಲ ಹೋದ್ಮೇಲೆ ಊರ್ ಬಾಕ್ಲಕ್ಕ ಅನ್ನಂಗೆ ನಿಮ್ಮ ಓಪನಿಂಗ್ ಪಂಚಾಯತಿ ಬ್ಯಾಲೆನ್ಸ್, ಒಂದು ಕ್ಲೋಸಿಂಗ್ ಬ್ಯಾಲೆನ್ಸ್. ಆ ಸಂದರ್ಭ ಸರಿಯಾಗಿ ಏನೂ ಮಾಡಲ್ಲ. ಸಂದರ್ಭ ಟೈಮ್ ಮುಗಿದಾದ್ಮೇಲೆ ಕಾರ್ಯ ತಿಂಗಳು 2 ತಿಂಗಳು ಮುಗಿಸ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಬಿಡೋಣಪ್ಪ ಸಾಕು. ಅಂದ್ರೆ ಹೆಂಗೂನು ಬಡ್ಜಿ ಎಲೆಕ್ಷನ್ ಬರ್ತಾ ಐತೆ ಗ್ರಾಮ ಪಂಚಾಯತಿಗಳು ವಹಿಸ್ಕೊಳ್ಳೋರು ಮೆಂಬರ್ಸ್. ನನಗೂ ನಿನ್ಗೆ ಏನಾಗಬೇಕಾಗಿದೆ, ನೆಕ್ಸ್ಟ್ ಎಲೆಕ್ಷನ್ ಹೋಗ್ಬೇಕಂದ್ರೆ ನಾವು ಹೋಗ್ಬೇಕು ಜನಗಳ ಹತ್ರ. ನಾವು ಹೋಗಿ ಏನ್ ಹೇಳ್ತೀವಿ, ಏನಪ್ಪ ಮಾಡಿದ್ರೆ 5 ವರ್ಷದಿಂದ ಅಂತಂದ್ರೆ ತಲೆ ತೆಗೆಸ್ಕೊಂಡು ಬರ್ತೀವಿ. ದೇವನಹಳ್ಳಿ ತಾಲೂಕು ಬಿಜೆಪಿಯ ತೂಬ್ಗೆರೆ ಹೋಬಳಿಯ ಅಧ್ಯಕ್ಷರಾಗಿದ್ದೀರಿ. ನೀವು ಜನಗಳಿಗೆ ಯಾವ್ಯಾವ ರೀತಿ ಭರವಸೆಗಳನ್ನ ಕೊಡ್ತೀರಿ, ಯಾವ್ಯಾವ ರೀತಿ ರೀಚ್ ಆಗಬೇಕು ಅಂತ? ಪಕ್ಷನ ಆಲ್ರೆಡಿ ಸಂಘಟನೆ ಆದಿನಲ್ಲೇ ಇದೆ. ಹೇಳ್ದಂಗೆ ಹಿಂದಿನ ಎಲೆಕ್ಷನ್ ಅಲ್ಲಿ ಕಂಪೇರ್ ಮಾಡಿದ್ರೆ ನಾವು ಮುಂಚೂಣಿಯಲ್ಲಿ ಇದ್ದೀವಿ. ಬಟ್ ನಮ್ಮ ರೆಸ್ಪಾನ್ಸಿಬಿಲಿಟಿಗೆ ಏನಂತಂದರೆ ಎಲ್ಲನೂ ಒಟ್ಟಾಗಿ ತಗೊಂಡು ಹೊಸದಾಗಿ ಕಾರ್ಯಕಾರಿಣಿ ಮಾಡಿದ್ದೀವಿ. ಎಲ್ಲರಿಗೂ ಅಧಿಕಾರ ಹಸ್ತಾಂತರ ಮಾಡಬೇಕು, ಎಲ್ಲರಿಗೂ ಅಧಿಕಾರ ಸಿಗಬೇಕು. ಯಾರೋ ನನ್ನೊಬ್ಬನಿಂದನೇ ಆಗುತ್ತೆ, ನಾನು BJP ಕಟ್ತೀನಿ ಅಂದರೆ ಆಗಲ್ಲ. ಎಲ್ಲರೂ ಕಾರ್ಯಕರ್ತರು, ಪದಾಧಿಕಾರಿಗಳು ಒಟ್ಟಾಗಿ ಸೇರಿಕೊಂಡು ಅವ್ರ ಜೊತೆ ಕೂಡಿ ಮುಂದೆ ಬರೋ ಎಲೆಕ್ಷನ್ಸಲ್ಲಿ BJPನ ಅಧಿಕಾರಕ್ಕೆ ತರಬೇಕು ಅನ್ನೋ ಒಂದು ಛಲ. ಅಂದರೆ ಯಾವುದೇ ಎಲೆಕ್ಷನ್ ಆಗಲಿ, ಪಂಚಾಯತಿ ಎಲೆಕ್ಷನ್ ಆಗಲಿ, ZP, TP ಎಲೆಕ್ಷನ್ಸು, ಸೊಸೈಟಿ ಎಲೆಕ್ಷನ್ಸು, ಎಲ್ಲ ಕಡೆ ಕಂಟೆಸ್ಟ್ ಮಾಡಬೇಕು, ಗೆಲ್ಲಬೇಕು ಅನ್ನೋ ಒಂದು ಆಕಾಂಕ್ಷೆ. ಎಲ್ಲರ ಜೊತೆನೂ ಹೊಂದಾಣಿಕೆ ಮಾಡಿಕೊಂಡು ಸಂಘಟನೆ ಮಾಡಿಕೊಂಡು ಎಲ್ಲರಿಗೂ ಅಧಿಕಾರ ಕೊಟ್ಟು, ಈಗೇನು ನಾವು ನಿನ್ನೆ ತಾನೇ ಎಲ್ಲ ಅಧಿಕಾರ ಕೊಟ್ಟಿದ್ದೀವಲ್ಲ, ಅವ್ರ ಹತ್ರ ಎಲ್ಲನೂ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಹೋಗ್ಬೇಕು. ಪಕ್ಷನ ನಿಮಗೆ ಇಲ್ಲಿ ಪಕ್ಷದಿಂದ ಇವ್ರ ಸಪೋರ್ಟ್ನೆಸ್ ಯಾವ ರೀತಿ ಇದೆ ಸರ್? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮತ್ತೆ ಅವರಾಗಿರ್ಬೋದು, ನಮ್ಮ ಪಿಲ್ಬುಲ್ಶಾಮಣ್ಣವರಾಗಿರ್ಬೋದು, ಚಂದ್ರಣ್ಣು, ನಮ್ಮ ಪ್ರತಾಪ್ ಅವರಾಗಿರ್ಬೋದು, ವಾಸಣ್ಣವರಾಗಿರ್ಬೋದು, ಚೇತನ್ ಗೌಡ್ರಾಗಿರ್ಬೋದು, ಅಂಬರೀಷ್ ಗೌಡ್ರಾಗಿರ್ಬೋದು, ಆಮೇಲೆ ನಮ್ಮ ಪಂಚಾಯತಿ ಸದಸ್ಯರು ನಮ್ಮ ಊರಲ್ಲಿ ಒಳ್ಳೊಳ್ಳೆ ನಾಯಕರಿದ್ದಾರೆ. ಮುಕೃಷ್ಣಪ್ಪ ಅವರು, ರಾಮಕೃಷ್ಣ, ಸುರೇಶ್ ಬಾಬು, ರಾಜ್ಕುಮಾರ್ ಅವರು, ಗಂಗಾಧರು, ಸುರೇಶು, ನಾಗೇಶು, ಚೆಲುವರಾಜು ಎಲ್ಲ ನಮ್ಮ ಪಂಚಾಯತಿನಲ್ಲಿ ನಮಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಈ ರಾಜಕೀಯದಲ್ಲಿ ನಾವು ಗಮನಿಸಿದ ಪ್ರಕಾರ ಈ BJPಯವರು ಸದಾ ಹೇಳ್ತಾ ಇರೋದು, ಈ ಮೋದಿಯವರ ಕನಸುಗಳನ್ನು ಜನಗಳಿಗೆ ರೀಚ್ ಮಾಡಿಬಿಟ್ರೆ ಸಾಕು, ನಾವು ಗೆಲ್ತೀವಿ ಅನ್ನೋಂಥದ್ದು ಒಂದು ಸಿದ್ಧಾಂತ, BJP ಸಿದ್ಧಾಂತ. ಆ ಇದರಲ್ಲಿ ನೀವು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದೀರಾ? ಈಗ ಮೋದಿಯವ್ರ ಬಗ್ಗೆ ನಾವು ಹೇಳೋದು ಬೇಕಾಗಿಲ್ಲ. ಮೋದಿಯವರು ಅವ್ರ ಕನಸುಗಳನ್ನೇ ನೈಜ ರೀತಿಯಲ್ಲಿ ಜನಗಳಿಗೆ ತಿಳಿಸಿಸ್ಬಿಟ್ಟು ಜನಗಳು ಮನಸ್ಸು ಮುಟ್ಟ ಲೆಕ್ಕದಲ್ಲಿ ಮಾಡಿದ್ರೆ ಸಾಕು, BJP ಗೆಲ್ಲುತ್ತೆ ಅನ್ನೋದು. ಪ್ರಪಂಚನೇ ಮೋದಿಯವ್ರನ್ನ ನೋಡ್ತಾ ಇದೆ. ನಾವು ನೀವು ನೋಡೋದೇನು ಬಂತು ಏನು, ಅವರು ಮುಂದೆ ಕನಸು ವಿಕಸಿತ ಭಾರತ ಅಂದ್ರೇನು, ಒಂದು ಒಳ್ಳೆ. ಈಗ ಅಮೆರಿಕದವರು ಆಯಿಲ್ ತಗೋಬೇಡಿ ರಷ್ಯಾದವ್ರ ಹತ್ರ ಅಂತದ್ದು, ನಿನ್ನೆ ಬೆಳಗ್ಗೆ ರಷ್ಯಾದವ್ರು ಇಲ್ಲಿಗೆ ಬಂದಿದ್ದಾರೆ. ಅದ್ರ ಅರ್ಥ ಏನು? ಅಂದ್ರೆ ಭಾರತ ಎಲ್ಲ ಮುನ್ನೋಗ್ತಾ ಇದೆ. ನಮ್ಮ ಹತ್ರ ಬೇರೆಯವ್ರು ಬಗ್ಬೇಕು ಹೊರತು ನಾವು ಯಾರ ಹತ್ರ ಬಗ್ಗಲ್ಲ. ಆ ಮಟ್ಟಕ್ಕೆ ನಾವು ಹೋಗಿದ್ದೀವಿ. ಅಂದ್ರೆ ಭಾರತ ವಿಶ್ವಗುರು ಆಗುತ್ತೆ, ಎಲ್ಲ ಹೆಜ್ಜೆ ಇಡ್ತಾ ಇದೆ. ಕೆಲವ್ರು ಹೇಳ್ತಾರೆ ಇನ್ನೊಂದು 20 years ಅಲ್ಲಿ ಪ್ರಪಂಚದಲ್ಲಿರೋ ಎಲ್ಲ ಒಳ್ಳೆ ಕೆಲಸಗಳು ಭಾರತದಲ್ಲೇ ಇರುತ್ತೆ. ಎಲ್ಲಾರು ಬಂದಿಲ್ಲೇ ಬಂಡವಾಳ ಹಾಕ್ತಾರೆ. ಇಲ್ಲೇ ಭಾರತ, ಇಡೀ ವಿಶ್ವನೇ ಭಾರತದತ್ತ ಒಂದು ಆಶ್ರಯ ಬಯಸೋ ಲೆಕ್ಕಕ್ಕಾಗುತ್ತೆ ಅಂತ. ನಮಗೆ ಊಟ ತಿಂಡಿ ಕೊರತೆ ಇಲ್ಲ ಭಾರತೀಯರಿಗೆ. ಒಂದು ಹೇಳ್ತೀನಿ, ನಾವು ಡಿಪೆಂಡ್ ಆಗಿರೋದು ಮಿಲ್ಟ್ರಿ ಮತ್ತು ಆಯಿಲ್ ಮೇಜರ್ ಆಗಿ. ನಾನು ಹೇಳ್ಬೇಕಂದ್ರೆ ನಮ್ಮ ರಾಗಿ ನಾವೇ ಬೆಳ್ಕೊತೀವಿ, ನಮ್ಮ ಗೋಧಿ ನಾವೇ ಬೆಳ್ಕೊತೀವಿ, ನಮ್ಮ ಅಕ್ಕಿ ನಾವೇ ಬೆಳ್ಕೊತೀವಿ. ನಮ್ಮ ಊಟಕ್ಕೆ ನಾವು ಬೇರೆ ಯಾರ ಹತ್ರನೂ ಹೋಗೋ ಅವಶ್ಯಕ, ನಾವೇ ಬೇರೆ ಕೊಡ್ತಾ ಇದ್ವಿ. ನಮಗೇನು ಈ ಏನು ಇದೆಯಲ್ಲ, ನೀವು ಹೇಳ್ತಾ ಇದ್ದಾಗ ಒಂದು ಮಾತು ನೆನಪಾಯ್ತು, ನಾವೇ ಬೆಳ್ಕೊಂತೀವಿ ಅಂತ. ನೀವು ರಾಜಕೀಯದ ಜೊತೆಯಲ್ಲಿ ಒಳ್ಳೆ ರೈತರು ಕೂಡ ಆಗಿದ್ದೀರಾ. ಯಾಕಂದರೆ ಈಗ ನೀವು ತೋರಿಸಿದ ಪ್ರಕಾರ ಒಳ್ಳೆ ತೋಟ ಮಾಡಿದ್ದೀರಾ, ಒಳ್ಳೆ ಹೂವಿನ ತೋಟ ಮಾಡಿದ್ದೀರಾ. ಈ ರಾಜಕೀಯ ಮತ್ತು
ರಾಜಕೀಯಕ್ಕಿಂತ ಕೃಷಿ ರೈತರಿಗಿಂತ ಮುಂಚಿತವಾಗಿ ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಅಲ್ಲ, ಇವೆರಡರನ್ನು ಹೋಲಿಕೆ ಮಾಡಿದಾಗ ನೀವು ಯಾವುದನ್ನು ಹೆಚ್ಚಾಗಿ ಅಕ್ಸೆಸ್ ನಾನು ಮಾಡ್ತೀರಾ? 25 ವರ್ಷ IBM ಕಂಪ್ನಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಈಗ 1 ವರ್ಷ ಆಯ್ತು ಅಷ್ಟೇ ನಾನು ಕೆಲಸ ಬಿಟ್ಟು. ನನಗೆ ರಾಜಕೀಯನೂ ಹೊಸದು, ವ್ಯವಸಾಯನೂ ಹೊಸದೆ. ಅಂದ್ರೆ ವ್ಯವಸಾಯ ಹೊಸದು ಅಂತ ಏನಿಲ್ಲ, ಚಿಕ್ಕಂದಿದ್ದ ಇದ್ದಂಗೆ ನಮ್ಮ ತಂದೆ ಕಾಲದಿಂದನೂ ನಾವು ವ್ಯವಸಾಯಗಾರರೇ. ವ್ಯವಸಾಯದ ಕಡೆ ಹೆಚ್ಚಿನ ಒಲವಿದೆ. ಹೌದು 25 ವರ್ಷ ನಾವು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ರಿಸೈನ್ ಮಾಡಿಬಿಟ್ಟು ರಾಜಕೀಯದಲ್ಲೂ ಇದ್ಕೊಂಡು ಕೆಲಸನೂ ಮಾಡಿಕೊಂಡು ವ್ಯವಸಾಯನೂ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದಿದ್ವಿ. ಬಟ್ ರಾಜಕೀಯದಕ್ಕಿಂತ ನನಗೆ ಹೆಚ್ಚಿಗೆ ವ್ಯವಸಾಯದ ಪ್ಯಾಷನ್. ಬಟ್ ನೀವು ಜನಸೇವೆ ಮಾಡ್ಬೇಕಂದ್ರೆ ಬರೀ ವ್ಯವಸಾಯ ಮಾಡ್ಕೊಂಡಿದ್ರೆ ಆಗಲ್ಲ. ಅಲ್ಲ, ರಾಜಕೀಯದ ಪ್ಲಾಟ್ಫಾರ್ಮ್ ಬೇಕೇ ಬೇಕಲ್ವಾ? ಹೌದು. ತಿರ್ಗಾ ಕಳೆದ ಬಾರಿ ನಾವು ಹೇಳ್ದಂಗೆ ಇಡೀ ತಾಲೂಕು ಎಷ್ಟು ಓಟ್ ಕೊಡ್ತಾ ಇತ್ತೋ ನಿಮ್ಮ ಹೋಬ್ಳಿ ಅಷ್ಟು ಓಟ್ ಕೊಟ್ಟಿದ್ದೀರಾ ಬಿಜೆಪಿಗೆ. ಯಾಕಂದ್ರೆ ಒಂದು ಪಕ್ಷ ಇಮಿಡಿಯೇಟ್ ಆಗಿ ಗೆಲ್ಲಬೇಕು ಅಂತಂದ್ರೆ ಅಷ್ಟೊಂದು ಸುಲಭ ಅಲ್ಲ. ಈ ಮಟ್ಟಕ್ಕೆ ಇದು ಮಾಡಿದ್ದೀರಾ. ಮುಂದಿನ ಇದರಲ್ಲಿ ಇನ್ನ ಯಾವ ರೀತಿ ನೀವು? ಸರ್ 100% ನಮ್ಮ ಹೋಬ್ಳಿನಲ್ಲಿ ಹೈಯೆಸ್ಟ್ ವೋಟ್ಸ್ ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಯಾಕಂದ್ರೆ ಹೋದ ಎಲೆಕ್ಷನ್ ನಲ್ಲೇನೆ ಕೇವಲ 10,000 ವೋಟ್ ವೇರಿಯೇಷನ್ ಆಗಿದ್ರೆ ಏನೇನೋ ಆಗೋಗ್ತಾ ಇತ್ತು. ಹೌದು ಏನೇನೋ ಆಗೋಗ್ತಾ ಇತ್ತು. 35,000 ದಾಟಿದ್ದೀವಿ ಆಲ್ರೆಡಿ. 37,000 8,000 ವೋಟ್ ಟೋಟಲ್ ವೋಟ್ಸ್ ಏನು ಬಿಜೆಪಿಗೆ ಬರ್ತಾ ಇತ್ತು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ. ಆ 8,000 ವೋಟು ನಾವು ಹೋಗ್ಲಿದ್ದೇನೆ ಅಲ್ಲ, ಒಂದೇ ಸಲ 29,000 ವೋಟ್ ರೈಸ್ ಮಾಡ್ಕೊಂಡಿದ್ದೀರಾ. ಯಾಕಂದ್ರೆ ದೇವನಹಳ್ಳಿ ಬಿಜೆಪಿ ಇಲ್ಲಿದ್ದು ಒಂದು ಕ್ಷೇತ್ರ, ಅಂದ್ರೆ ಬಿಜೆಪಿಯಲ್ಲಿ ತಳನೇ ಇಲ್ದಿದ್ದ ಕ್ಷೇತ್ರ ದೇವನಹಳ್ಳಿ ಆಗಿತ್ತು. ಅಂಥದ್ರಲ್ಲಿ 9,000ರಿಂದ ಒಂದೇ ಸರಿ 37,000ಕ್ಕೆ ಜಂಪದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಈ ಜಂಪಿದೀರಾ ಅಂತಂದ್ರೆ ಮುಂದಕ್ಕೆ ಏನೋ ಒಂದು ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ ಸರ್ ತುಬ್ಗೆರೆ ಹೋಬ್ಳಿನಲ್ಲಿ. ಕಾಣಿಸ್ತಾ ಇಲ್ಲ ಅಷ್ಟೇ. ಇನ್ನೊಂದು ಬಿಜೆಪಿನಲ್ಲಿ ಹಿಡನ್ ಲೀಡರ್ಸ್ ಯಾರು ತೋರ್ಸ್ಕೊಂಡಂತಾರ, ಯಾರು ತೋರ್ಪಕ್ಕೆ ನಾನು ಲೀಡರ್ ಅಂತ ಯಾರು ಹೇಳ್ಕೊಳ್ಳಲ್ಲ. ಅವ್ರು ಕೆಲಸ ಮಾಡಿದ್ರೆ ಹೆಂಗಿರುತ್ತೆ ಅಂತಂದ್ರೆ ಅಚ್ಚರಿ ಫಲಿತಾಂಶ ಅಂತಾರಲ್ಲ, ಆ ತರನೇ ಇರುತ್ತೆ. ಈ ಸಲ ಇಲ್ಲಿ ತುಬ್ಗೆರೆಯಲ್ಲಿ ಕಾಂಗ್ರೆಸ್ನ ಎಲ್ಲಾ ರೀತಿಯಲ್ಲೂ ಬೀಟ್ ಹೊಡೆದು ಮತ್ತೆ ಅವ್ರು ಬೀಟ್ ಹೊಡಿತೀವಿ ಇವ್ನು ಬೀಟ್ ಹೊಡಿತೀವಿ ಅಂತ ನಾವು ಚಾಲೆಂಜ್ ಮಾಡಲ್ಲ. ನಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಹೋದ್ ಸಲಿಗೂ ಈ ಸಲಕ್ಕೆ ಇನ್ನ ಎತ್ತರಿಸ್ತಾರೆ. ಈಗ ನಮ್ಮ ಭಾರತೀಯ ಜನತಾ ಪಕ್ಷದ ಪರ್ಫಾರ್ಮೆನ್ಸ್ ಈ ಮುಂಚಿನದಕ್ಕಿಂತ ಚೆನ್ನಾಗಿರುತ್ತೆ. ಈ ಸಲ ಚಾಲೆಂಜ್ ಮಾಡ್ತೀವಿ. 37,000 ಇರೋದು ಏನು ಡಬಲ್ ಗಿಬಲ್ ಮಾಡ್ತೀರಾ? 50,000 ಆಗ್ಬೋದು, 70,000 ಆಗ್ಬೋದು. ನೋಡೋಣ, ಜನಗಳದ್ದು ಬೆಂಬಲ ತಗೋಬೇಕಲ್ಲ ಸರ್. ಜನಗಳ ಹತ್ರ ನಾವು ಎಷ್ಟು ಒಳ್ಳೆಯವರಾಗಿರ್ತೀವೋ ಜನಗಳಿಗೆ ನಂಬಿಕೆ ಬರಬೇಕು. ಹೌದು, ನಂಬಿಕೆ ಬರ್ಬೇಕಂದ್ರೆ ನಾವೇನೋ ಒಳ್ಳೆ ಕೆಲಸ ಮಾಡಬೇಕು. ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಆರ್ಥಿಕವಾಗಿ ಇದ್ರೂ, ಸಾಮಾಜಿಕವಾಗಿದ್ರೂ, ರಾಜಕೀಯವಾಗಿ ಒಂದು ಪ್ಲಾಟ್ಫಾರ್ಮ್ ಇಲ್ಲ ಅಂದ್ರೆ ನಾವು ಮಾಡೋಕ್ಕಾಗಲ್ಲ ಕೆಲವು ಸಲ. ಕೊನೆಯದಾಗಿ ಒಂದು ಮಾತು ನಿಮ್ಮ ಇವರಿಗೆ, ಮತದಾರರಿಗಾಗಿರ್ಬೋದು, ದೇವನಹಳ್ಳಿ ಕ್ಷೇತ್ರದ ಒಂದು ನಾಗರಿಕರಿಗೆ ನಿಮ್ಮ ಮಾತು. ನೀವು ಈ ಅಧಿಕಾರ ತಗೊಂಡಿದ್ದೀರಾ, ಈಗ ಬಿಜೆಪಿ ಹೋಬಳಿ ಅಧ್ಯಕ್ಷರಾಗಿದ್ದೀರಾ. ಈ ಹೋಬಳಿ ಜನರಿಗೆ ಏನು ಹೇಳ್ತೀರಾ? ನಾನು ಎಲ್ಲರಿಗೂ ಕೈ ಮುಗಿದು ಬೇಡ್ಕೊಳ್ಳೋದು ಇಷ್ಟೇ. ಇಲ್ಲಿ ರಾಜಕೀಯ ಮಾಡಕ್ ಬಂದಿರೋದು ಯಾವುದೇ ದ್ವೇಷ ಮಾಡೋಕ್ಕೋ ಇನ್ನೇನು ಮಾಡೋದಕ್ಕಲ್ಲ, ಅಭಿವೃದ್ಧಿ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಅಭಿವೃದ್ಧಿ ಮಾಡೋದಕ್ಕೆ ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ರಾಜಕೀಯ ಕ್ಷೇತ್ರ ಪ್ರಬಲವಾದ ಕ್ಷೇತ್ರ. ಇಲ್ಲಿ ನಾವು ಜನಗಳಿಗೆ ಬೇಗ ರೀಚ್ ಆಗ್ಬೋದು. ಹೌದು, ಹಾಗಾಗಿ ರಾಜಕೀಯ ಕ್ಷೇತ್ರನ ಅವಲಂಬಿಸ್ಕೊಂಡಿದ್ದೀವಿ. ದೊಡ್ಡವರೆಲ್ಲ ಸೇರಿಕೊಂಡು ಇವತ್ತೊಂದು ಅಧಿಕಾರ ಕೊಟ್ಟಿದ್ದಾರೆ. ಎಲ್ಲರ ಜೊತೆ ಸೇರಿ, ಎಲ್ಲ ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳ ಜೊತೆ ಸೇರಿ ಅವ್ರ ಜೊತೆ ಹೋಗಿ ಭಾರತೀಯ ಜನತಾ ಪಕ್ಷನ ಇನ್ನೂ ಗಟ್ಟಿಯಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಜನಗಳಿಗೆ ಒಳ್ಳೇದಾಗುತ್ತೆ. ಫೈನಲ್ ಆಗಿ ನಮ್ಮಿಂದ ಏನು ಒಳ್ಳೇದು ಮಾಡ್ತೀವಿ ಅನ್ನೋದೇ ಔಟ್ಪುಟ್ಟು. ನಾವು ಏನಾಗಿದ್ದೀವಿ ಅನ್ನೋದಕ್ಕಿಂತ ನಾವು ಏನು ಮಾಡೋಕ್ಕಾಗುತ್ತೆ ಅನ್ನೋದೇ ಮುಖ್ಯ. ನೋಡೋಣ, ಭಗವಂತ ನಮಗೆ ಜಿಲ್ಲಾಧ್ಯಕ್ಷರಾದಂಥ ರಾಮಕೃಷ್ಣಪ್ಪನವರು, ನಮ್ಮ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರಾದ ಧೀರಾಜ್ ಗುಂಡರಾಜ್ ಅವರು, ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳಾದ ರವಿಕುಮಾರ್ ಅವರು, ಇನ್ನು ನಮ್ಮ ತಾಲೂಕಿನ ಎಲ್ಲ ಲೀಡ್ರುಗಳು, ಹೆಚ್ಚಿಗೆ ನಮಗೆ ಪ್ರತಾಪ್ ಅವರು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಲೀಡ್ರುಗಳು ನಮ್ಮ ಏನು ಪಂಚಾಯತಿಯಿಂದ ಇರ್ಬೋದು, ಪಂಚಾಯತಿ ವ್ಯಾಪ್ತಿ ಹೊರಗಡೆ ಇರೋರು, ಆಡನಹಳ್ಳಿಯಿಂದ ಲೀಡ್ರುಗಳಾಗಿರೋದು, ಶರತ್ ಆಗಲಿ, ಕಾಂತಣ್ಣವರಾಗಲಿ, ಇನ್ನು ಎಲ್ಲ ತುಂಬ ಜನ ಈಗೇನು ಪದಾಧಿಕಾರಿಗಳು ಹೊಸದಾಗಿ ಆಗಿದ್ದಾರಲ್ಲ, ಎಲ್ಲರ ಸಹಕಾರ ತಗೊಂಡು ಪಕ್ಷನ ಬಲಪಡಿಸ್ತೀವಿ. ಅವ್ರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಜೊತೆಯಲ್ಲಿ ಕೆಲಸ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿನ ಉತ್ತುಂಗ ಸ್ಥಿತಿಗೆ ತೊಗೊಂಡು ಹೋಗ್ತೀವಿ ಅನ್ನೋ ನಂಬಿಕೆ ಇದೆ. ನೋಡೋಣ, ಎಲ್ಲರ ಜೊತೆ ಸೇರಿ ಪ್ರಯತ್ನ ಮಾಡೋಣ. ಒಳ್ಳೆಯದಾಗಲಿ ಸರ್. ನಿಮ್ಮ ರಾಜಕೀಯ ಭವಿಷ್ಯ ಇನ್ನೂ ಉತ್ತುಂಗಕ್ಕೆ ಇರಲಿ.